ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕೆಸ್ ನಾಲೆಡ್ಜ್. ನೀವೇನಾದರೂ ಚಾನಲ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತಿನ ರಸಪ್ರಶ್ನೆಗಳು ಯಾವ್ಯಾವು ಅಂತ ನೋಡೋಣ. ಮೊದಲನೇ ಪ್ರಶ್ನೆ, ತಂಬಾಕಿನಲ್ಲಿರುವ ನಿಕೋಟಿನ್ ಒಂದು ಡ್ಯಾಶ್. ಆಪ್ಷನ್ ಎ ಆಲ್ಕಲಾಯ್ಡ್, ಆಪ್ಷನ್ ಬಿ ಟೆರ್ಪಿನ್, ಆಪ್ಷನ್ ಸಿ ಸ್ಟಿರಾಯ್ಡ್, ಆಪ್ಷನ್ ಡಿ ಪ್ರೋಟೀನ್. ಇದಕ್ಕೆ ಉತ್ತರ ಆಪ್ಷನ್ ಎ ಆಲ್ಕಲಾಯ್ಡ್. ಎರಡನೇ ಪ್ರಶ್ನೆ, ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮವು ತಿಳಿಸುತ್ತದೆ? ಆಪ್ಷನ್ ಎ ಕೆಪ್ಲರ್ನ ಎರಡನೇ ನಿಯಮ, ಆಪ್ಷನ್ ಬಿ ಕೆಪ್ಲರ್ನ ಮೂರನೇ ನಿಯಮ, ಆಪ್ಷನ್ ಸಿ ಕೆಪ್ಲರ್ನ ಒಂದನೇ ನಿಯಮ, ಆಪ್ಷನ್ ಡಿ ನ್ಯೂಟನನ ಮೂರನೇ ನಿಯಮ. ಇದಕ್ಕೆ ಉತ್ತರ ಆಪ್ಷನ್ ಬಿ ಕೆಪ್ಲರ್ನ ಮೂರನೇ ನಿಯಮ. ಮೂರನೇ ಪ್ರಶ್ನೆ, ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಾನವನ್ನು ಅನುಸರಿಸಲಾಗುವುದು? ಆಪ್ಷನ್ ಎ ಎಲೆಕ್ಟ್ರೋಪೋರಸಿಸ್, ಆಪ್ಷನ್ ಬಿ ಲೀಚಿಂಗ್, ಆಪ್ಷನ್ ಸಿ ಡಯಾಲಿಸಿಸ್, ಆಪ್ಷನ್ ಡಿ ವಲ್ಕನೈಸೇಷನ್. ಇದಕ್ಕೆ ಉತ್ತರ ಆಪ್ಷನ್ ಡಿ ವಲ್ಕನೈಸೇಷನ್. ನಾಲ್ಕನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ? ಆಪ್ಷನ್ ಎ ಪೊಟ್ಯಾಷಿಯಂ ಅಯೋಡೈಡ್, ಆಪ್ಷನ್ ಬಿ ಸಿಲ್ವರ್ ಅಯೋಡೈಡ್, ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೈಡ್, ಆಪ್ಷನ್ ಡಿ ಅಮೋನಿಯಂ ನೈಟ್ರೇಟ್. ಇದಕ್ಕೆ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ ಕಾರ್ಬೈಡ್. ಐದನೇ ಪ್ರಶ್ನೆ, ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕವನ್ನು ಹೊಂದಿದೆ? ಆಪ್ಷನ್ ಎ ಅಮೋನಿಯಂ ನೈಟ್ರೇಟ್, ಆಪ್ಷನ್ ಬಿ ಯೂರಿಯಾ, ಆಪ್ಷನ್ ಸಿ ಕ್ಯಾಲ್ಸಿಯಂ ನೈಟ್ರೇಟ್, ಆಪ್ಷನ್ ಡಿ ಅಮೋನಿಯಂ ಸಲ್ಫೇಟ್. ಇದಕ್ಕೆ ಉತ್ತರ ಆಪ್ಷನ್ ಬಿ ಯೂರಿಯಾ. ಇದೇ ತರಹದ ರಸಪ್ರಶ್ನೆಗಳಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.